ಇದ್ದ ಭೀಮ್ಕೊಲೆನ ಇಲ್ಲೇ ಇಲ್ಲಿಂದ ಇಷ್ಟೇ ದೂರ ಇದೆ ಅದು. ಗೈಸ್ ನಾನೇನ್ ಮಾಡ್ಲಿ, ಚಂದವಾಗಿ ಅಳೋ ನಾಟಕ ಮಾಡ್ತಿರುವಂತಹ ವಿಶೇಷ್ ನಂಗೊಂದು ಜಾಗ ಗೊತ್ತು ಅಂತ ಕರ್ಕೊ ಬಂದ. ರೂಪಕ್ಕೆ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಒಂದು ಫಾಲ್ಸಿಗೆ ಹೋಗೋಣ ಅಂತ ಹೇಳಿ. ಬಟ್ ನೀವು ಇಲ್ಲಿ ನೋಡಬಹುದು ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ನಿನ್ನೆ ವಿಡಿಯೋ ಕಾಲಲ್ಲಿ ಮಾತಾಡಿರೋದು ಬರೋಬ್ಬರಿ 3 ಗಂಟೆ 20 ನಿಮಿಷ 20 ಸೆಕೆಂಡು. ಬಟ್ ಸ್ಟಿಲ್ ಯಾವ ಪ್ಲೇಸ್ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಇವತ್ತು ಬೆಳಿಗ್ಗೆ ಹೋಗಿ ಡಿಸೈಡ್ ಮಾಡೋದಂತೆ. ಎಲ್ಲಿ ಹೋಗೋದಂತೆ ಗೊತ್ತಿಲ್ಲ, ಯಾವ ಕಡೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಜಾಯ್ಸ್ಟಿಕ್ ಬಾಯ್ ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಕಡೆ ಹೋಗೋದಂತ. ನೋಡೋಣ ಎಲ್ಲಿ ಹೋಗಿ ಮುಟ್ತೀವಿ ಅಂತ. ನದಿ ಬಾಗ್ ಮೋಟಿವೇಟರ್ ಈ ಕಡೆ ಯಾರು ಇವ ಹಾಕೊಂಡಿದ್ದು ಮಾಲಕ್ಕಿವ. ಓ ಈಗ ಯಾವ ಸೈಡ್ ಹೋಗೋದು? ಇದು ಈಗ ಫಿಂಗರ್ ಟಚ್ ಮಾಡಿ ನಿನ್ನೆ ಎಷ್ಟೊತ್ತು ಮಾತಾಡೋರು ಗೊತ್ತಿತ್ತ? ನಿನ್ನೆ 1.5 ತಾಸು ಮಾತಾಡೋದು. ತಲೆ ಬಂಡ 3 ತಾಸು. 3 ತಾಸು? ಹಾ, ರೆಕಾರ್ಡ್ ಇದ್ರಲ್ಲಿ ನಾವು ಫಸ್ಟ್ 1.5 ತಾಸು ಅಂತ ಬಂದ್ ಮಾಡೋಕ್ ಮಾಡಿರ. ನೋಡ 3 ಗಂಟೆ 20 ನಿಮಿಷ 20 ಸೆಕೆಂಡ್ ಇದು. ಇಟ್ಟು ಗಂಟೆ ಹೆಂಗ್ ಕೊಡ್ತಾರ? ದೊಡ್ಡ ಪಟ್ಟಿಲಾಗಿದ ಏನ ಎಲ್ಲೆಲ್ಲಿ ಹೋಗ ಬಂದಾರ? ಓ 8:30 ಹಾ ಹೌದು. 10:30 ಅಲ್ವಾ? ಮತ್ತೆ ಲೇಟ್ 8:30 ಅಲ್ವಾ? ಮತ್ತೆ ಮೊದ್ಲು ಮಾಡಿದೀನ. ನಂದು ಊಟ 8:30 ಮುಗಿದಿದ. ನಾವು ಊಟ ಮಾಡೋಕೆ ಕಾಲಲ್ಲಿ ಜಸ್ಟ್ ನೋಡಿ ನಾ ಬರತ್ತೆ ನೋಡ್ತೆ ಬಂದೆ. ಎಷ್ಟೊತ್ತು ಮಾತಾಡಿದ್ರು ಅಂದೆ. ಆದ್ರೂ ಡಿಸೈಡ್ ಆಗಲ್ಲ ಅಲ್ಲ ಇಲ್ಲ ಅಂತ. ಎಲ್ಲೇ ಇಲ್ಲಿ ತನಕ ಜೋಗ್ ಪಾಲ್ಸಿಗೆಲ್ಲ ಹೋಗಿ ಬಂದ್ರ ನಾವು ನಿನ್ನೆ ಬರೀ ಬಾಯ್ನಲ್ಲೇ. ಕೆಪ್ಪೆ ಜೋಗನು ಹೋಗ್ಲಾ? ಇದು ನಮ್ಮ ದೊಣ್ಣೆ ಫಾಲ್ಸ್ ಎಷ್ಟು ಅಂಡರ್ ರೇಟೆಡ್ ಕರೆ ಅಂದ್ರೆ. ಎಷ್ಟು ರಿಸರ್ಚ್ ಇಲ್ಲ ನೋಡ, ಮಾಡ್ತೀವಿ 1 ಗಂಟೆ ತನ 8:42 ಮಾಡ್ದದ್ದು. 3 ಗಂಟೆ 20 ನಿಮಿಷ 20 ಸೆಕೆಂಡ್. ಅದೇ ಹೇಳೋದು ನಾನು. 11 ಗಂಟೆ ತನಕ ಕೊಯ್ದಾರ. 9:30 10:30 ಎಲ್ಲ ಅದು ದೊಡ್ಡ ಕರ್ಗಸ್ ಆಗಿತ್ತು, ಅದು ಕಟ್ಟಾಗಲಿಲ್ಲ. ಈಗಾರು ಯಾಕೆ ಕೊಡ ಹೋಗುದಾ? ಈಗ ನಾನು ಇಲ್ಲಿ ನಿಲ್ಲಿಸ್ತೀವಿ. ಈಗ ಹಿಂಗ ಹೋಗುದಾ? ಏನ್ ಕಾಯಿನ್ ಹರಿಸ್ತಿ? ಕುಮಟಾ ಬದಿಗ ಅಲ್ಲ 2 ಜಾಗ ಹಿಂಗಂತ ಅಂತ ನಾವು 3 ಜನ ಕಿಟ್ಬೇಕಂತ ಜಾಗ ಅಂತ. ಹೆಡಿಮುಟ್ಟಿ ಬ್ಯಾಟಿಂದ ಬರೀ ಒಂದು ಕುಮಟಾ ಬದಿಗೆ 1 ರೋಡ್ ಬರೀ, ಕಾರವಾರ ಬದಿಗೆ 1 ರೋಡ್ ಬರೀ, ಮತ್ತೊಂದು ಮನೆ ಬದಿಗೆ ಬರೀ. ಇದೆಲ್ಲ ವಿಡಿಯೋ ತೊಂದರೆ ಆಗುದಿಲ್ಲ ನಿಮಗೆ? ಹಾಡು ಬಂದಾಗ ನೋಡಿದ್ರೆ ತೊಂದ್ರೆ ಇಲ್ವಾ? ನಂದೇನು ಮೊನಿಟೈಸ್ ಆಗ್ಲಿಲ್ಲ, ನಂಗೇನೂ ತೊಂದ್ರೆ ಇಲ್ಲ. ಯಾವ ಡಿಜೆ ಆಡ್ಬೇಕಾರೆ ಸೈಲೆಂಟ್ ಆಗಿ ಕೂತ್ಬಿಟ್ಟೆ ಬಾರ. ಪಾಲ್ಸಿಗೆ ಹೋದ್ಮೇಲೆ ಚೇತು ಇದು ಬೇಡ ಇದಿರ್ಲಿ. ನಾನೇ ಇದಿರ್ಲಿ. ನೀನ ಯಾವ್ದ ಹೇಳ ದೊಣ್ಣೆನ್ ಬೇಡ ಮೆಟ್ಟಲ್ ಹೊಡಿತಿ. ಮತ್ತೆ ಹೇಳೋದೇನ? ಈಗ ಯಾವ್ದಾ ದಾರಿ ಯಾವ್ದು ಅಂತ ಗೊತ್ತಾಯ್ತು ಅಷ್ಟೇ. ಯಾವ್ದೊಂದು ಗೊತ್ತಾಯ್ತು? ಕಾರವಾರ. ಗೊತ್ತಾಗ್ಬಿಡ್ತು ನೋಡಿ. ಕಾರವಾರ ಬದಿ ತಿರ್ಸ್ತೇವ. ಈಗ ಗೋಲಾರಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾವ್ದ ಗೋಲಾರಿನ ಭೀಮ್ಕೋಲ ಏನಂತ ಗೊತ್ತಾಗ್ತಿಲ್ಲ ಇದು. ಭೀಮ್ಕೋಲ ಫೈನಲಿ ವಿ ಹ್ಯಾವ್ ಅ ಸ್ಪಾಟ್ ನೌ. ಎಕ್ಸ್ಪ್ಲೋರ್ ಮಾಡುವ ಅಂದಿದ ಯಾವನ. ಭೀಮ್ಕೋಲ್ಗಿಂತ ಮುಂದೆ ಚಿತ್ತು ಗೋವಾ ಬಾರ್ಡರ್ ದಾಟಿದ್ರೆ ಎಂತದ? ಭೀಮ್ಕೋಲ್ಗಿಂತ ಮುಂದೆ ಆಗ್ತದ ಅಂದ್ರೆ ಕಾರವಾರ ಗೋವಾ ದಾಟ್ಬೇಕಾಯ್ತು ಸ್ವಲ್ಪ ಮುಂದೆ. ಬಟ್ ಅದು ನಿಯರ್ ಇದು. ಬಟ್ ರೋಡ್ ನಾವು ಹಂಗ್ ಸುತ್ತಾಕ ಬರ್ಬೇಕಾಯ್ತು. ಈ ನಾವು ಭೀಮ್ಕೋಲ್ ಇದಲ್ಲ, ಭೀಮ್ಕೋಲ್ಗಿಂತ ಮುಂದಿದೆ. ನಾವು ಮ್ಯಾಪಲ್ಲಿ ನೋಡೋದು ಆಪಲ್ ಇದು ಆಲ್ರೆಡಿ. ಮ್ಯಾಪಲ್ ಇದು ಆಲ್ರೆಡಿ. ಮ್ಯಾಪಲ್ಲಿ ಅಲ್ಲೇ ಹೋಗ್ಬಿಡಂಗಲ್ಲ. ಅಲ್ಲೇ ಹೋಗುವ ಅನ್ಕೊಂಡ ಅಲ್ಲಿ ಅದೇ ಇದೆ. ಯಾಕಂದ್ರೆ ಭೀಮ್ಕೋಲ್ ಹೋಗ್ಬೇಕಂದ್ರೆ ಇದು ಇದ್ರ ತರ ಇದಲ್ಲ, ಅದ್ಯಾವ್ದಲ್ಲ ಏಕ್ವಿಲನ ಚಂದಿಲ್ಲ ಹೇಳಿದ. ಅಲ್ಲೇ ಹೋಗ. ಇದು ಎಷ್ಟು ದೂರ ಇದೆ? ನೋಡ ಇದ್ದ ಭೀಮ್ಕೋಲೆನ ಇಲ್ಲೇ ಇಲ್ಲಿಂದ ಇಷ್ಟೇ ದೂರ ಇದೆ. ಬಟ್ ಸುತ್ತಾಕ ಬರ್ಬೇಕಾಗ್ತದೆ. ರೌಂಡ್ ಹಾಕ್ಬರ್ಬೇಕು. ಲೇಟ್ ಆಗ್ತದೆ. ಒಳಗಿಂದ ಯಾವ್ದು ದಾರಿ ಇದೆ ನೋಡ್ಬೇಕು. ದಾರಿ ಇಲ್ಲ ಅದಕ್ಕೆ ಒಳಗೆ. ಒಂದು 91 ಕಿಲೋಮೀಟರ್. ಓಕೆ, ಡೆಸ್ಟಿನೇಷನ್ ಎಲ್ಲ ಸೆಟ್ ಆಗಿರೋದು. ಅಲ್ಲಿಗೆ ಹೋಗುವ. 2 ತಾಸು ತಂಡ ನಿದ್ರೆ ಮಾಡ್ತೀನಿ. ಮಾಡಿದಾಗೆ ಸ್ಟೇಟಸ್ ಹಾಕವಾಗಿದ್ದೆ. ಓಕೆ ಹೇಳಿ ನೋಡಿ ನೋಡಿ ಸಸ್ತಾವ ವಿಜಯ ಪ್ರಕಾಶ್ 180 ಕ್ರಾಸ್ ಇಬ್ರು ಇದಾರೆ ಇಲ್ಲಿ. ಇವರು ಕಾಮೆಂಟ್ರಿನಲ್ಲಿ ಕನ್ನಡ ಕಾಮೆಂಟ್ರಿ ಹೇಳೋಕೆ ಶುರು ಮಾಡಿದ್ರು. ನಮ್ಮ ದಳ್ಳಿ ಗಣಪತಿ ಚಾಮಿ ಚಾಮಿ ಮಾಡ್ಕೊಳ್ಳಿ.
ಕಾಣ್ತೀವಿ ನೋಡ. ಯಾವ್ದ ಮರಿಯ ಅದೇಯಾ ಆ ತುದಿಗೆ ಆತು ಬೆಳಗ್ಗೆ ಎಚ್ಚರಾಗೋ ದೊಡ್ಡ ಬಟ್ ನಂಗೂ ಅನ್ಸ್ತಾ ಆಮೇಲೆ ಪಾಸ್ಪೋರ್ಟ್ ಹೇಗಿದಂದ್ರೆ ಒಂದೆರಡು ಎಲ್ಲಾದ್ರೂ ಹೋಗ್ಕೊಂಡೆ ಬೀಚ್ ಫುಲ್ ಖಾಲಿ ಹೊಡಿತಿ ತಲೆಗೆ. ಖಾಲಿ ಹೊಡಿತು ಇರ್ತಾರ ಆಮೇಲೆ ಇರ್ತಾರೆ ಚೀಟವೆಲ್ಲ ಆಗುತ್ತೆ. ಅದೇ ವಿಶೇಷ ಅಂತಾರೆ ನೈಟ್ಸ್ ಎಲ್ಲ ನೋಡ್ಲಲ್ಲ. ಅವಾಗ್ಲಿಂದ ಹೋಗ್ತಾನೆ ಇದೀವಿ. ಮತ್ತೊಂದು 42 ಕಿಲೋಮೀಟರ್. ಗೋವಾದಲ್ಲಿ ಇದು ಯಾವ ರೋಡ? ಇದು ಖರೆಗೂ ಗೊತ್ತಿಲ್ಲ, ಸಾರಿ ಗೊತ್ತಿಲ್ಲ ಅನ್ನೋ ರೋಡ್. ಪನ್ವೇಲ್ ಕನ್ಯಾಕುಮಾರಿ ರೋಡ್ ಹೇಳ್ತಾ ಚಂದಿದ ಹೆಸರ ಖರೆಗೂ ಗೊತ್ತಿಲ್ಲ. ಇಲ್ಲೆಲ್ಲ ಇದೆಲ್ಲ ಇದು ಸಿಂಗಲ್ ಹೈವೇ. ನೇಚರ್ ಬ್ಯೂಟಿ ನೋಡ್ತಾ ಹೋಗ್ಬೋದು. ನೋಡ ಏನೋ ಸ್ವಲ್ಪ ಹತ್ರ ಬಂದ ಫೀಲ್ ಆಗ್ತಾ ಇದೆ. ಚೆನ್ನಾಗಿಲ್ಲ ನಾವೇನೆಲ್ಲ ಮೈ ಗಾಡಿ ಏನು ಕಾಣ್ತಿದ್ದಿಲ್ಲ. ಗುಡ್ಡಗಳು ನಾನು ಒಂದು ಸ್ವಲ್ಪ ಹತ್ತಿರದಲ್ಲೇ ಇದ್ದೀವಿ. ಆದರೂ 22 ಕಿಲೋಮೀಟರ್ ಇದೆ. ಅದೇ ಥರ ಇತ್ತು ವೆದರ್ ಚೆನ್ನಾಗಿದೆ. ಆದರೆ ಐ ಥಿಂಕ್ ವಿಶೇಷ ತಪ್ಪಿಸ್ಕೊಳ್ತೆ ಅನ್ಸುತ್ತೆ ನನಗೆ. ಭಾಳ ಚೆನ್ನಾಗಿರೋ ಕಾರಣದಿಂದ ಹಾಂ ವೆದರ್ ನಂಗೆ ಏನಕ್ಕೆ ಇದು ವೆದರ್ ಲೋಕಪಾಲ್ ಹೋಗ್ಬೇಕಾದ್ರೆ ಅದೇ ಶಿವಮೊಗ್ಗ ಆ ಕಡೆ ಇಲ್ಲೊಂದು ಯಾವುದೋ ಓಣಿದೆ ಮೇಲ್ಗಡೆ. ಏನದು ಬೋರ್ಡ್ ಓದೋದ್ರೊಳಗೆ ಹೋಗ್ರಿ. ಮಸ್ತಾಗಿದೆ ಮಾತ್ರ ಲುಕ್. ಕಾಣೋದಿಲ್ಲ, ಕತ್ಲೆ ಆಗಿದೆ ಕಬ್ಜ ಮೂವಿ. ಸ್ಟಾಪ್ ಫಾರ್ ಚೆಕಿಂಗ್. ಅಂಬೇಘಾಟ ಸಾರಿ. ನಾವು ಮಂಗಲ್ ಜಂಗಲಿಗೆ ಬಂದಿದ್ದೀವಿ. ಕೊಂಚವ ಎಲ್ಲ ಲಕ್ಷಣ ಇದೆ. ನೋಡ್ಕೊಂಡೆ ಬಂದ್ರೆ ಆಯ್ತಾ. ಇಲ್ಲಿ ಬಂದು ಖಾಲಿ ನೋಡ್ಕೊಂಡ್ ಬಂದ್ರೆ ವೇಸ್ಟ್ ಮರಿಯ. ಅಷ್ಟು ಎಲ್ಲ ಹೋಗ್ಕೊಂಡೆ ಖಾಲಿ ಪಾಲಸ್ ನೋಡೋಕೆ ಅಲ್ಲಿ ಮಾತ್ರ ಹೇಳ್ಕೊಂಡ್ರೆ ಆಯ್ತಾ. ಖಾಲಿ ನೀರು ಹೋಗಿರ್ತಾರೆ ನೋಡಿ, ಮುಂದೆ ಇವರಲ್ಲ ಹೋಗಿರ್ತಾರೆ. ಇವನಿಗೆ ಫಸ್ಟ್ ಹಾಕಿ ಜಪ್ಬೇಕು. ಇವನೇ ಯಾರಾದ್ರೂ ಹೋಗಿರ್ತಾರಂತೆ. ಅಲ್ಲಿ ಹೋದ್ ಕಾಲಲ್ಲಿ ಅಲ್ಲಿ ಯಾರಾದ್ರೂ ಫಾರೆಸ್ಟ್ ಆಫೀಸರ್ ಇದ್ರೆ ಹೇಳೋಕೆ ಕೊಡೋದಿಲ್ವಾ? ಇರೋದಿಲ್ವಾ? ಇಲ್ಲ. ಈ ಫಾಲ್ಸ್ ಯಾವ್ದು ಅನ್ಕೊಂಡಂಗೆ ಇವಾಗ ಅದೇ ಅನಿಸ್ತಾ ಇದೆ. ಯಾವ್ದಿದೆ? ನಮ್ಮ ಕೊಂಕಣಿ ಎಕ್ಸ್ಪರ್ಟ್ ಅವರು ಇವಾಗ ಇಳಿತಾ ಇದ್ದಾರೆ. ನೋಡಿ ಇವನೇ ಹೋದ. ವಿಶೇಷ್ ಯಾವುದಕ್ಕೂ ಸ್ವಲ್ಪ ರೆಡಿ ಆಗಿರ. ಅಲ್ಲೋಡ ಹೋಗದ್ದಡ. ಸಿಂಹಾದ್ರಿಯ ಸಿಂಹ. ಯಾಕೆ ಹೆಂಗಿತ್ತಿದ ವಾಯ್ಸ್ ಡಬ್ಬಿಂಗ್ ಮಾಡ ವಾಯ್ಸ್ ಅವನಿಗೆ. ಅಣ್ಣ ನಂಗೆ ಬ್ಯಾಗ್ ಬೇರೆ ಕೆರೀತಾ ಇದೆ. ಬ್ಯಾಗ್ ಒಂದು ಜಾಗ ಹೇಳೋ ಅದರ ಮಿಸಾಡೋಕ್ಕೆ ಹಿ ಅಂತೀವಿ. ಈ ಜೀವನ ವೆಜ್ಜುಗುಪ್ಸಿ ಅಂತ ಹೇಳಿ ಬರ್ತಾ ಇರುವಂತಹ ನಮ್ಮ ಡಬ್ಲ್ಯೂ ಮುಖದಲ್ಲಿ ನಗು. ಆದರೆ ಅದರ ಅರ್ಥ ಬೇರೆನೇ ಇದೆ. ನಾ ಹೇಳಲ್ವಾ 60 days ban all over in Goa.
ತಂದಾನಿ ನಾನಿ ತಾನಿ ತಂದಾನು ಜುಮಕ್ 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 ಎಕ್ಸ್ಪ್ರೆಷನ್ ನೋಡಿ ಏನೋ ಸಾಧಿಸಿದ ಕಳೆ ವಾತಾವರಣವನ್ನು ನೋಡಿ ಇವಾಗ ನೋಡಿದ್ರೆ ಏನ್ ಮಾಡುವ ನಾ ಹೇಳೋದಲ್ಲ ಮತ್ತೆ ನೀ ಹೇಳೇಗೆ ಗೈಸ್ ನಾನೇನ್ ಮಾಡ್ಲಿ ಚಂದವಾಗಿ ಅಳೋ ನಾಟಕ ಮಾಡ್ತಿರುವಂತಹ ವಿಶೇಷ್ ಯಾವ್ದೋ ಸೀರಿಯಲ್ ಟ್ರೈ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಜಾಸ್ತಿ ಅಳೋ ಸೀನ್ ಇರುತ್ತೆ ಅಂತ ಈಗಲೇ ಟ್ರೈ ಮಾಡ್ತಿದ್ದಾನೆ. ಯಾರಿಗೂ ಅರ್ಥ ಆಗ್ತಿಲ್ಲ ನನಗೆ ಒಳಗಡೆ ಇರೋ ನೋವು ಮುಖದಲ್ಲಿರೋ ನಗು ಇದಾನಲ್ಲ ಇಲ್ಲಿ ಬಯಸ್ಕೊಳ್ಬೇಕಾಗಲ್ಲ ಅಂತ ಸ್ವಲ್ಪ ಪುಕ್ಕ ಪುಕ್ಕ ಆಗ್ತಾ ಇದೆ ಅಷ್ಟೇ. ನನ್ನ ಒಳಗಡೆ ಇರೋ ನೋವು ಯಾರಿಗೂ ಅರ್ಥ ಆಗ್ತಿಲ್ಲ. ಮತ್ತೆ ಹೇಳೋದ್ ನೋಡಿ ಇವಾಗ ನೀರಂಗಂತ ಝೂಮ್ ಹಿಡಿತೀವಿ ಮಾರ್ರೆ. ನಾ ಕಂಡಿದ್ದು ಮಾಲಕ್ ಅಂದ ಹೋಗ್ಬೇಡ. 11:30 60 ದಿನ ಬ್ಯಾನ್. ವಾವ್ ಅಮೇಜಿಂಗ್. ಕಾರವಾರದಲ್ಲಿ ಎಲ್ಲರೂ ನೋಡ್ಕೋಗ್ರೆ. ಹಾ ನೋಡ್ಕೋಗೋ ಲಾಸ್ಟಿಗೆ IRB ಪಲ್ಸರ್ ನೋಡ್ಕೋಗೋ ಹೇಳ್ತಿ. ದೂರ ಬಂದು ವೇಸ್ಟ್ ಆಯ್ತಲ್ಲ. ಮುಚ್ಕೊಂಡೆ ಸಂಕೇತನ ಮಾತು ಕೇಳ್ಕ ಕುಮಟಾ ಬದಿಗೆ ಹೋಗಿದ್ದಿದ್ರೆ ಇವೆಲ್ಲ ಇರ್ತಿತ್ತ. ನಾನು 2-3 ಸಲ ಹೇಳ್ದೆ ನಿಂಗೆ. ಜಿಯೋ ಶಾರ್ಟ್ಸ್ ಅಲ್ಲಿ ಡಿಜಿಟಲ್ ಮಾರ್ಚ್ ನೋಡಿ. ಡಿಜಿಟಲ್ ಮಾರ್ಚ್ ಬೈಸನ್ ಗೋವಾ ಬಂದಿದ್ದಕ್ಕೆ ಸುಂಕ ಇಲ್ಲ ಅಂತ ಹೇಳ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಬಂದ ದಾರಿಗೆ ಬಗ್ಗೆ ಫಸ್ಟ್ ಇಟ್ ಅದ ನೋಡ ಅವ ಬೈಬೇಕು ಅನ್ಕೊಂಡು ಅವ ಬೈಯೋಕಾಗ್ತಲ್ಲ. ಇಲ್ಲೇ ಹೇಳ್ಬಿಡ ಏನಾದ್ರು ಇದ್ರೆ. ಈಗ ಯಾವ್ದೋ ರೋಡ್ ಸೈಡಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಒಂದು ಲೈಫ್ ಲಾಂಗ್ ಇರ್ತದೆ ನಿಮ್ಗೆ ಅದು ಹಿಂಗೆ ಇನ್ನೊಂಥರ ಹಿಂಗೆ ಇವನೇ ರೋಡ್ ಬದಿ ಪಾಲ್ಸ್ ಕಾಣಿಸಿದ ವೀರ. ನಂಗೊಂದು ಜಾಗ ಗೊತ್ತು ಅಂತ ಕರ್ಕೊ ಬಂದ ತೋರ್ಸದಿದ್ದು. ಮಾತ್ರ ಅಮೇಜಿಂಗ್ ಆಗಿದೆ. ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಬರ್ತಿಲ್ಲ. ಅದು ನಮ್ಮ ವಿಶೇಷ ತೋರ್ಸೋದು ಪಾಲ್ಸ್ ಅಂದ್ಮೇಲೆ ಸಖತ್ತಾಗೇನೆ ಇರುತ್ತೆ.